ತಾಯಿಯವರಿದ್ದಾರೆ ಸರ್, ಬಂದಾರೆ ಸರ್. ಸರ್ವಜ್ಞ, ಹಾಂ ಸರ್. ನಿಮ್ಮ ಬಲ ಏನು ನಿಮ್ಮ ಪ್ರಕಾರ? ಹಾಡ್ಬೇಕನ್ನೋದು ಸರ್. ಮತ್ತೆ ಸ್ವಾಮಿ, ಇದು ಸ್ಪರ್ಧೆ ಅಲ್ಲ, ಇದು ಅವಕಾಶ ನೀಡೋ ವೇದಿಕೆ, ಜೀವನವನ್ನ ಬದಲಾಯಿಸೋ ವೇದಿಕೆ, ಜೀವನದಲ್ಲಿ ಬೆಳಕು ತುಂಬುವ ವೇದಿಕೆ, ಸಂತೋಷವನ್ನು ತರುವ ವೇದಿಕೆ. ಇಲ್ಲಿ ಭಯವೇ ಬೇಡ, ಭಯ ಭೀತಿ ಏನು ಬೇಡ. ನಾನು ಅಲ್ಲಿ ಬರಲಾ? ಸರ್, ನನಗೆ ಯಾಕೋ ಅವ್ರ ಮೇಲೆ ನಂಬಿಕೆ ಜಾಸ್ತಿ ಇದೆ, ಅವ್ರಿಗೆ ಅವ್ರ ಮೇಲೆ ನಂಬಿಕೆ ಇಲ್ಲ. ಯಾಕೆ ಭಯ ಸರ್ವಜ್ಞ? ಸರ್ವಜ್ಞ, ನಿಮ್ ಪಕ್ಕದಲ್ಲಿ ನಿಂತಿರೋದು ಯಾರು ಗೊತ್ತಾ? ಧೈರ್ಯ. ಧೈರ್ಯ ಬಿಡಿ. ಇವಾಗ ಅಲ್ಲಿ ನಿಮ್ಮ ಅಮ್ಮ ಖುಷಿಯಾಗಿ ಓಡ್ ಬರ್ಬೇಕು, ಆ ತರ ಹಾಡ್ಬೇಕು. ಅವ್ರಿಗೋಸ್ಕರ ಹಾಡಿ ಬರ್ಲಿ, ಚಪ್ಪಾಳೆ. ಯಾವ್ದು ರಾಗ ಗೊತ್ತಾ ನಿಮ್ಗೆ? ಹಾಂ ಸರ್. ಯಾವ ರಾಗ? ಬೀಮ್ ಪ್ಲಸ್ ಆಡ್ತೀನಿ ಸರ್. ಬೀಮ್ ಪ್ಲಸ್ ಯಾವ ಶ್ರುತಿ? ಸಿ ಶಾರ್ಪ್ ಸರ್. ಸಿ ಶಾರ್ಪ್. ಬಹುಶಃ ನನಗನ್ಸುತ್ತೆ ಸರ್, ಈ ನಮ್ಮ ಗ್ರಾಮೀಣ ಪ್ರತಿಭೆಗಳಿಗೆ ಕಮ್ಮಿ ಇರೋದು ಒಂದ್ ಸ್ವಲ್ಪ ಆತ್ಮವಿಶ್ವಾಸ ಮಾತ್ರ, ಅಷ್ಟೇ ಸರ್. ಆದ್ರೆ ಪಕ್ಕದಲ್ಲಿ ವಿಜಯ್ ಪ್ರಕಾಶ್ ಇದ್ಮೇಲೆ ಅಲ್ಲಿ ವಿಜಯ ಕಟ್ಟಿಟ್ಟ ಬುದ್ಧಿ. ಒಂಚೂರ್ ಧೈರ್ಯ, ಒಂಚೂರ್ ಆತ್ಮವಿಶ್ವಾಸ ಇದ್ರೆ ಡೆಫಿನೆಟ್ಲಿ ಅವರೆಲ್ಲರೂ ಎಲ್ಲರನ್ನ ಮೀರ್ಸೋಂತ ಪ್ರತಿಭೆಗಳಾಗಿ ಬೆಳೆಯೋದ್ರಲ್ಲಿ ಡೌಟೇ ಇಲ್ಲ. ಆಂಜನೇಯ ಸ್ವಾಮಿಗೆ ಧೈರ್ಯ ತುಂಬಬೇಕಾಯ್ತು. ಇನ್ನ ಮಾಡಬಲ್ಲೆ 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 ಅಂತ ಹೇಳೋ ವೇದಿಕೆನೆ ಸರಿಗಮಪ. ಹಂಗೆ ಹೇಳಿ ಹೇಳಿ ಹನುಮಂತಪ್ಪನ ಕೈಲಿ ಮಾಡ್ಸಾಯ್ತು ಚಮತ್ಕಾರ, ಚೆನ್ನಪ್ಪನ ಕೈಲಿ ಮಾಡ್ಸಾಯ್ತು. ಕೆಲವ್ರು ನೋಡಿದಾಗ ಅದು ಎಲ್ಲೋ ನಮ್ಗೆ ಗೊತ್ತಿಲ್ದಂಗೆ ಗೊತ್ತಾಗತ್ತೆ, ಏನೋ ಇದೆಯಲ್ಲ ಒಳಗಡೆ ಏನೋ ಇಟ್ಟವನಲ್ಲ ವಿಷಯ. ಮೇಲೆ ಹೆದರಿಕೆ, ಆ ಹೆದರಿಕೆ ಅನ್ನೋ ಪರದೆನ ಇನ್ನು 3 ವಾರಗಳು ನಿಂಗೆ ಟೈಮ್ ಇದೆ ಗುರುವೆ. ಯಾಕೆಂದ್ರೆ ಮನುಷ್ಯ ಗುಣ ಅದು ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಆದ್ರೂ ನಿಂಗೆ 3 ವಾರ ಕೊಡ್ತೀನಿ, ಧೈರ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಒಳಗೆ ಬಾ. ನನ್ನ ಪ್ರಕಾರ ನೀನು ತಯಾರಾಗಿದ್ಯಾ ಅಂತ ಹೇಳ್ತಿಲ್ಲ ಗುರುವೆ, ನಿನಗಿನ್ನೂ ಸಿಕ್ಕಾಪಟ್ಟೆ ತಯಾರಿ ಬೇಕು. ಆದ್ರೆ ಎಲ್ಲೋ ಒಂದು ಛಲ ಇದೆ, ಅದನ್ನ ನೀನು ಮಸಕಲ್ಲಿ ಮುಚ್ಚಿಟ್ಬಿಟ್ಟಿದ್ಯಾ. ಅದನ್ನ ತೆಗಿ. BA ಮ್ಯೂಸಿಕ್ ಏನ್ ಮಾಡಿದ್ಯಾ, ಆ BA ಅನ್ನೋದಕ್ಕೆ ಹೊಸ ಅರ್ಥವನ್ನ ನೀನ್ ಕೊಡಬೇಕು. ನಿನ್ನ ಜೀವನದಲ್ಲಿ ಪ್ರಯತ್ನ ಮಾಡು, ಓಕೆನಾ? ಸರ್, ನೀವು ಒಂದ್ಸಲಿ ಮೋಸ್ಟ್ಲಿ ಒಂದ್ ಹಾಕೊಟ್ಬಿಟ್ರೆ ಸರಿ ಆಗ್ಬಿಡ್ತಾರೆ ಸರ್. ಒಂದ್ ತಪ್ಕೊಂಬಿಡಿ ಸರ್, ಹೇಳ್ತೀನಿ. ನನಗೆ ಅವನ್ ಹಾಕೊಂಡಿರೋ ಬಟ್ಟೆ, ಅವನ್ ಚಪ್ಪಲಿ, ಅವನಿರೋ ಭಯ ಎಲ್ಲ ನೋಡ್ತೀನಿ. ನಾನೇ ಕಾಣ್ತಾ ಇದೀನಿ. 25 ವರ್ಷದಿಂದ ಇದೇ ಭಯ ನಮ್ಮನ್ನ ಕಾಪಾಡಿರೋದು. ಯಾವ ಭಯ ನಿನ್ನಲ್ಲಿದೆಯೋ ಅದೇ ನಿನ್ನ ಅಸ್ತ್ರ, ಅದೇ ನಿನಗೆ ಶಕ್ತಿ. ಆದ್ರೆ ಅದನ್ನ ಹೊಡೆದಾಕಿ ಅದ್ರೊಳಗಿಂದ ಹೊರಗೆ ಬಂದು ನಿನ್ನ ಆಸೆ ಏನಿದೆ ಆ ಒಂದು ಮಂಟಪವನ್ನ ಕಟ್ಟಿ ಅದರಲ್ಲಿ ನಿಮ್ಮ ತಂದೆ ಏನ್ ನಿಮ್ ತಂದೆಯವ್ರದ್ದು ಏನ್ ಕತೆ ಸರ್? ಅವರು ದಾರಿಲಿ ಹೋಗ್ತಿದ್ದಾರೆ ಸರ್, ನಡ್ಕೊಂತ ಹೋಗುವಾಗ ಹಿಂದಿಂದ ಬುಲ್ಲರೋ ಕಾರ್ ಬಂದು ಅವರಿಗೆ ಆಕ್ಸಿಡೆಂಟ್ ಆಗಿಬಿಡ್ತು ಸರ್. ಅವರು ಕಾಯಿಪಲ್ಯ ತರಕಂತೇಳಿ ಹೊಂಟಿದ್ದಾರೆ ಸರ್, ನಮ್ಮ ಊರಿಂದ ಮುಂದಿನ ಊರಿಗೆ ರೀ ಸರ್. ದಾರಿಲಿ ಕಾರ್ ಹಾಸ್ಬಿಡ್ತಾರೆ ಸರ್ ಅವರಿಗೆ. ನಮ್ಮಲ್ಲೊಬ್ಬ ಸುನಿಲ್ ಅಂತ ಬಂದಿದ್ದ, ಹಿಂಗೇನೆ ಕಾರ್ಯಕ್ರಮದಲ್ಲಿ ಅವರು ಬಂದಿದ್ದೆ, ಅವ್ರ ತಂದೆಗೋಸ್ಕರ ಬಂದಿದ್ದು. ಇವತ್ತಿನ ದಿನ ಸುನಿಲ ಬೆಂಗಳೂರಲ್ಲಿ ಈ ಕಾರ್ಯಕ್ರಮದಿಂದಾಗಿ ಅರ್ಜುನ್ ಸರ್ ಸ್ಟುಡಿಯೋಲ್ ಹಾಡ್ತಾನೆ, ಶೋಸ್ ಮಾಡ್ತಾನೆ. ಒಂದಿನ ನಿನ್ನನ್ನು ಹಂಗೆ ಸುನಿಲ್ ತರ ನಾವು ನೋಡ್ಬೇಕಪ್ಪ, ನಿಮ್ ತಂದೆ ಕನಸುಗಳು ನನಸಾಗ್ಬೇಕು, ನಿಮ್ ತಾಯಿನ ನೀನು ಮಹಾರಾಣಿ ತರ ನೋಡ್ಕೋಬೇಕು. ನಿನ್ನ ಹತ್ರ ಇರೋದು ಒಂದೇ ಶಕ್ತಿ, ಸಂಗೀತ. ಅದ್ರ ಮೇಲೆ ನಿಂಗೆ ಧೈರ್ಯ ಇರಬೇಕು, ನಂಬಿಕೆ ಇರಬೇಕು. ತಯಾರಿ ಮಾಡೋಣ, ಅದ್ರಲ್ಲಿ ಏನ್ ತೊಂದರೆ ಇಲ್ಲ. ನೀನು ಅಪ್ರತಿಮ ಪ್ರತಿಭೆ ಅಂತ ಹೇಳ್ತಿಲ್ಲ, ಆದ್ರೆ ನಿನ್ನಲ್ಲಿ ಆ ಪ್ರತಿಭೆ ಇದೆ ಅಂತ ಹೇಳ್ತಾ ಇದ್ದೀನಿ. ಅದನ್ನ ಹೊರತರೋ ಕೆಲಸ ಈ ವೇದಿಕೆಯಲ್ಲಿ ನಾವು ಮಾಡೋಣ. ಓಕೆ ಗುರುವೇ? VP ಸರ್, ನಿಮ್ ಕಡೆಯಿಂದ ಧೈರ್ಯ ಕೊಟ್ಟಾಯ್ತು. ನಮ್ಮ ಕಾರ್ಯಕ್ರಮದಲ್ಲಿ ಧೈರ್ಯಕ್ಕೆ ಇನ್ನೊಂದು ಹೆಸರೇ ಹಸಿರು. ಲವ್ಲಿ ಸರ್, ಥ್ಯಾಂಕ್ ಯು. ಅರ್ಜುನ್ ಸರ್, ನಿಜವಾಗ್ಲೂ ಒಬ್ಬ ವಿದ್ಯಾವಂತನಿಗೆ ಮಾತ್ರ ಇನ್ನೊಬ್ಬನಲ್ಲಿರೋ ವಿದ್ಯೆ ಕಾಣುತ್ತೆ. ಅದು ಈ ವಿದ್ಯಾವಂತ ವಿಜಯ್ ಪ್ರಕಾಶ್ ಸರ್. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಯು ಸರ್. ನಿಜವಾಗ್ಲೂ ನಾನು ನಿಮ್ಮ ಸ್ನೇಹಿತನೇ ಬಟ್ ಇವತ್ತು ಕೈ ಎತ್ತು ಮುಗಿ. ಯಾಕಂದರೆ ನೀವು ಅಲ್ಲಿದ್ದು ಒಂದು ಎನ್ಕರೇಜ್ ಮಾಡ್ಬೇಕಾದ್ರೆ ಅದು ಹೇಳಕ್ಕೆ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಅವ್ರನ್ನ ಹಾಡಿಸ್ಬೇಕು ಅನ್ನೋ ಒಂದಿದು. ಆಮೇಲೆ ಅವ್ರು ಹಾಡಿದ್ದು ಕೂಡ ಏನಂದರೆ ಅವರಲ್ಲಿ ಒಂದು ನೋವಿದೆ, ಅವ್ರ ವಾಯ್ಸಲ್ಲಿ ಒಂದು ನೋವಿದೆ. ಅದು ನಿಮ್ಗೆ ಕ್ಲೀನಾಗಿ ಕಾಣಿ ಅದನ್ನು ಕ್ಲೀನ್ ಮಾಡಬೇಕು ಅನ್ನೋ ಒಂದು ಮನಸ್ಸಿದೆಯಲ್ಲ, ಅದು ಎಲ್ಲರಿಗೂ ಬರಲ್ಲ. ಈ ಬಡಸ್ತನ ಆಮೇಲೆ ಭಯ ಇದನ್ನೆಲ್ಲ ಹೋಗ್ಲಾಡ್ಸೋಕೆ 2 ಔಷಧಿ, ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ಇದೆರಡು ನಿಮ್ಮಲ್ಲಿದೆ, ತಾಳ್ಮೆನೂ ಇದೆ, ದುಡಿಮೆನೂ ಇದೆ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ, ನೀವು ಚೆನ್ನಾಗಾಗಬೇಕು. ನಿಮ್ಮ ತಾಯಿ ಇಲ್ಲೇ ಇದ್ದಾರೆ ಅಂತ ಹೇಳ್ತಾರೆ, ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಅರ್ಜುನ್ ಸರ್. ಮಹಾಗುರುಗಳೇ, ಏನ್ ನೋಡ್ತಾ ಇದೀವಿ ನಾವಿಲ್ಲಿ? ಏನ್ ನೋಡ್ತಾ ಇದೀವಿ, ಏನ್ ಅನುಭವಿಸ್ತಾ ಇದೀವಿ, ಹೇಳಕ್ಕೆ ಮಾತುಗಳಿಲ್ಲ. ಇಂಥ ಇತಿಹಾಸ ಮತ್ತೆ ಬರೆಯೋರು ಯಾರು?
ಇದನ್ನು ಉಳಿಸ್ಕೊಂಡು ಹೋಗ್ಬೇಕು ನಾವು. ನಾನು ತಪ್ಪಾಗಿ ಹೇಳಲ್ಲ, ಸಾಮಾನ್ಯವಾಗಿ ಈ ಸಂಗೀತ ಕಲೆಗಳು, ವೇದ ಪುರಾಣ ಶಾಸ್ತ್ರಗಳು ಇವೆಲ್ಲ ಬಡವ್ರ ಕೈಗೆ ಸಿಗದ ಒಂದು ವಿಚಾರವಾಗಿತ್ತು. ಆದರೆ ಕಾಲ ಬದಲಾಯಿತು. ಕಾಲ ಬದಲಾದ ಮೇಲೆ ಕೂಡ ಗುರು ಪರಂಪರೆ ಹೇಗಿತ್ತು ಅಂದರೆ, ಗುರುವಿನ ಪಾದಕ್ಕೆ ಶಿಷ್ಯ ಶರಣಾಗಿ ಹೋಗಬೇಕು. ಆದರೆ ನಮ್ಮ ಜನಮನೆಯಲ್ಲಿ ಗುರು ಶಿಷ್ಯನ ಪಾದಕ್ಕೆ ಹೋಗ್ತಾನಲ್ಲ, ಅದು ಹೇಳಿ ಅದೆಷ್ಟು ದೊಡ್ಡ ವಿಷಯ, ಅದೆಷ್ಟು ದೊಡ್ಡ ವಿಷಯ. ಅದು ಈ ವೇದಿಕೆಯ ಹೆಮ್ಮೆ, ಗೌರವ, ತತ್ವ. ಅದಕ್ಕೆ ನಾನು ಹೇಳಿದ್ದು, ಬಲಾಢ್ಯ ಪೃಥ್ವಿ ಬಲಗಾರನಿಗೆ, ಗುಣಾಢ್ಯ ಪೃಥ್ವಿ ಕಲೆಗಾರನಿಗೆ. ನೋಡು, ನೀನು ಇಲ್ಲಿ ಬಂದಿದೀಯಾ, ಏನೇನೋ ಕಲ್ತಿದ್ಯಾ, ಆದರೆ ಇನ್ನೂ ಏನೇನೋ ಕಲಿಬೇಕಾಗಿದೆ. ಆ ಬೆಂಚ್ ಮಾರ್ಕ್ ಎಲ್ಲೋ ಇದೆ, ಅದು ಯಾವಾಗಲೂ ಜ್ಞಾಪಕ ಇರಬೇಕು. ಅರ್ಥ ಆಯ್ತಾ? ನಿನಗೆ ಜೋಡಿ ಆ ಕರೆಂಟ್, ನೀನು ಅವನು ಅಣ್ತಮ್ಮ ಇದ್ದಂಗೆ ಇದ್ದೀರಾ ನೋಡೋದಕ್ಕೆ. ನೋಡಿ, ಇಬ್ರು ನೋಡಿ, ಪಾರೋ ನೋಡೋಣ. ಅವನಿಗೆ ಧೈರ್ಯ ತುಂಬ ಕೆಲಸ. ನೀನು ಡಲ್ ಆಗಿರ್ತೀಯ, ಮೆಡಲ್ ಆಗಿರ್ತೀಯ. ಬಾ, ಧೈರ್ಯ ತಗೊಂಡು ಬಾ, ಮುಂದೆ ಬಾ. ಇಲ್ಲಿ ದ ಬ್ಯೂಟಿ ನಾನು ಹೇಳ್ತೀನಿ, ನನ್ನ ಪ್ರಕಾರ ಜೆನ್ಯೂನ್ ಆಗಿ ರಾಜೇಶ್ ಸರ್ ಮನ್ಸನ್ ಯಾರು ಗೆಲ್ತಿರೋ ಈಸ್ ದ ವಿನ್ನರ್. ಬಿಕಾಸ್ ರಾಜೇಶ್ ಸರ್ ಬಂದು ಅವರು ಕರೆಕ್ಟ್ ಆಗಿ ತೂಕ ಹಾಕ್ತಾರೆ. ಅವ್ರನ್ನ ಗೆಲ್ಲದೆ ನಿನ್ನ ಉದ್ದೇಶ ಈ ಕಾರ್ಯಕ್ರಮ, ನಿನ್ಗೆ ಒಳಗ್ ಬರೋ ಒಂದು ಮಾರ್ಗ ಕೊಟ್ಟಿದೀವಿ. ರಾಜೇಶ್ ಸರ್ ಯಾವತ್ತು ಸರ್ವಜ್ಞ ಒಪ್ಕೊಂಡೆ ಕಣ ಅನ್ಬೇಕು, ಅಲ್ಲಿವರೆಗೂ ನೀನು ಸಾಧನೆ ಮಾಡ್ಬೇಕು. ಏನಿದು ಇವತ್ತಲ್ಲ ಬುದ್ಧಿ, ನಾನು ಹೇಳಿದ್ದು ಸಮ್ ಡೇ ಇನ್ ಫ್ಯೂಚರ್. ಬಟ್ ಸ್ವೀಟ್ ಆಫ್ ಹಿಮ್, ಇವತ್ತೇ ನೀನು ಒಪ್ಕೊಂಡಿದ್ದಾರೆ ಅವರು. ಬಟ್ ಅವ್ರನ್ನ ನೀನ್ ಗೆಲ್ಬೇಕು. ನೀನ್ ಎಷ್ಟು ಲಕ್ಕಿ ಅಂದ್ರೆ ನೀನ್ ಇನ್ಸ್ಪೈರ್ ಮಾಡಿದ್ಯಾ. ಅಲ್ಲಿ ಬಂದು ಅಲ್ಲಿ ಕೂತ್ಕೊಳ್ಳೋಕ್ ಆಗಿಲ್ಲ ವಿಜಯ್ಗೆ. ಜಸ್ಟ್ ಗಾಟ್ ಅಪ್ ಅಂದ್ರೆ ಇಟ್ಸ್ ನಾಟ್ ಅ ಜೋಕ್, ಇಟ್ಸ್ ನಾಟ್ ಅ ಜೋಕ್. ಅಲ್ಲಿ ಬಂದು ಆ ಒಂದು ಎನರ್ಜಿನ ತುಂಬೋದು, ಇಟ್ಸ್ ನಾಟ್ ಅ ಜೋಕ್. ಇದು ಒಂದು ದೇವಸ್ಥಾನ, ಸತ್ಯಪೀಠ. ಹಾಗಾಗಿ ನಿನಗೆ ಸಿಕ್ಕಿದೆ. ಬಹುಶಃ ನಿನ್ನ ತಂದೆಯ ಆಶೀರ್ವಾದ ಅವ್ರು ನೋಡ್ತಿರ್ಬೋದು. ಬಹುಶಃ ಆ ಶಕ್ತಿ ಬಂದು ಇಲ್ಲಿ ಅಂತ ಒಂದು ಟೊಂಕ್ ಅಂತ ಇಲ್ಲಿ ಗ್ರೀನ್ ಬಜಾರ್ ಬರೋದಕ್ಕೆ ಒಂದು ಅವಕಾಶ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಇದನ್ನ ಪೂರ್ತಿಯಾಗಿ ನೀನು ಯೂಸ್ ಮಾಡ್ಕೋಬೇಕು. ಓಕೆ.